ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಸಾಹೇಬರು, ಪರಮೇಶ್ವರ್ ಅವರು, ದಿನೇಶ್ ಅವರು ಮತ್ತೆಲ್ಲ ನನ್ನ ಮಂತ್ರಿಮಂಡಲದ ಎಲ್ಲ ನನ್ನ ಸಹೋದ್ಯೋಗಿಗಳು, ಶಾಸಕ ಮಿತ್ರರು, ಕಾರ್ಯಕರ್ತರೆಲ್ಲ ಸೇರಿದ್ದಾರೆ. ನಾನು ಅನೇಕ ವಿಚಾರಗಳನ್ನ ರಾಜ್ಯದ ಜನತೆ, ರಾಷ್ಟ್ರದ ಜನತೆಗೆ I want to share a lot of issues before the state and the central media also. But since I've been fighting the issue in the court, I don't want to hamper the investigations which are going on. But one thing I would like to communicate to my official friends, the media friends and the political friends. I've been always telling that injustice should not be thrown from the seat of justice. Today I am going to tell that at any point of time there is a law in this country, but this constitution institution should not be misused by the political machinery. I am sure, I am confident to tell that the political machinery, BJP is used this constitution officers and request the officers who have been working under a lot of pressure, I know that. But this is not a permanent solution. We all have to join to say this institution. Today, people will come, leaders will come, political parties will come. But institution has to stay. But time is coming out. Since I have been facing this lot of humiliation problem from the August 2nd. This is the second time in the history of Indian politics. In the Indian history of this income tax. Twice this CRPF has come to Karnataka. Once we came to my house and all my friends and my relatives and my supporters, and this is the second time. It is a shame on Indian democracy what is happening. We all have to condemn this. We will fight out for this. I am sure that we will get justice in the justice of law. ನಾನು ಬಹಳ ವಿಚಾರಗಳನ್ನು ಹಂಚಿಕೊಳ್ಳಬೇಕು ಅಂತ ಇದ್ದೇನೆ. ಸೂಕ್ತವಾದ ಸಂದರ್ಭದಲ್ಲಿ, ಸೂಕ್ತವಾದ ಕಾಲದಲ್ಲಿ ಅನೇಕ ಸತ್ಯಾಂಶಗಳು. ಮೊನ್ನೆ ಏನು ಕೇಂದ್ರ ಸರ್ಕಾರದ ಮಂತ್ರಿಗಳು ಏನು ಮಾಧ್ಯಮದ ಮುಂದೆ ನಿಂತ್ಕೊಂಡು ಅವರು ಮಾತಾಡಿದ್ರು, ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಏನು ಬಿಜೆಪಿ ನಾಯಕರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ವಿವಿಧ ನಾಯಕರುಗಳು ಈ ಸಂದರ್ಭದಲ್ಲಿ ಸಂಭಾಷಣೆಗಳನ್ನ ನಡೆಸಿದ್ದಾರೆ. ಟಿವಿಗಳಲ್ಲೆಲ್ಲ ಬಂದಿದೆ, ಏನು ಕಿಡ್ನಾಪ್ ಕೇಸ್ಗಳೆಲ್ಲ ಆಗಿದೆ. ಇವೆಲ್ಲ ಕೂಡ ಸತ್ಯಾಂಶ ಯಾರು ಕೂಡ ಮುಚ್ಚಾಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಸತ್ಯಾಂಶ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಬರ್ತದೆ. ಯಾರು ಲೀಡರ್ಗಳಲ್ಲಿ ಹೆಸರುಗಳನ್ನ ಏನು ಈಚೆ ಬಂದಿದ್ರಲ್ಲ, ಯಾವುದು ಕೂಡ ಸುಳ್ಳನ್ನ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ವಾಪಸ್ ಎಲ್ಲ ಚರ್ಚೆಗೆ ಬಂದಿದೆ. ಶಾಸಕರ ಖರೀದಿ ಇರ್ಬೋದು, ಆಪರೇಷನ್ ಲೋಟಸ್ ಇರ್ಬೋದು, ಎಲ್ಲ ವಿಚಾರಗಳು ಕೂಡ ಈ ರಾಜ್ಯದಲ್ಲಿ ನಡೆದಂತ ವಿಚಾರ. ಸೊ ಆದ್ರಿಂದ ಇದಕ್ಕೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಅನೇಕ ಹತ್ರ ಬರ್ತಾ ಇದೆ, ವಿಚಾರಗಳನ್ನ ಜನರ ಮುಂದೆ ಇಡುವಂತ ಸಂದರ್ಭ ಬರ್ತದೆ. ನ್ಯಾಯಾಲಯದಲ್ಲಿ ಪ್ರಕರಣಗಳು ಇರೋದ್ರಿಂದ ನ್ಯಾಯಾಲಯಕ್ಕೆ ಗೌರವವನ್ನು ಕೊಟ್ಬಿಟ್ಟು ಇವತ್ತು ತಲೆ ಬಾಗಿಸಿ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ನಿಲ್ಲಿಸಲಿಕ್ಕೆ ನಾವು ಕಲಿಸ್ತಾ ಇದ್ರೆ, ಬೇರೆ ಸಂದರ್ಭ ಬಂದು ಈ ರಾಜ್ಯದ ಜನತೆಗೆ ನಾನು ಅನೇಕ ವಿಚಾರಗಳನ್ನು ತಿಳಿಸಬೇಕು ಅಂತೇಳಿ ನಾನು ಭಾವನೆ ಮಾಡಿಕೊಡ್ತೇನೆ. ಮತ್ತೆ ನಾನು ಮಾತಾಡ್ತೇನೆ. ಈ ಅವಕಾಶ ಕೊಟ್ಟದಕ್ಕೆ ನೀವೆಲ್ಲರೂ ಕೂಡ ನನ್ನ ನಮಸ್ಕಾರ.